ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದಲ್ಲಿ ವಸಂತ ಪಂಚಮಿಯ ಪೂರ್ವಭಾವಿಯಾಗಿ ನಡೆದ ವಿಶೇಷ ಧಾರ್ಮಿಕ ಸಮಾರಂಭದಲ್ಲಿ ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಕೆಜಿ ದೇವಪಟ್ಟಣದ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರದ ಶ್ರೀ ಬಾಲಮಂಜುನಾಥ ಸ್ವಾಮೀಜಿಯವರು ಜಗದ್ಗುರುಗಳಿಂದ ದೀಕ್ಷೆಯನ್ನ ಸ್ವೀಕರಿಸಿದರು. ನಾವು ಯಾವುದೋ ಒಂದು ಜನ್ಮದ ಸುಕೃತ ಭಾಗ್ಯ ಪಾಮರರನ್ನ ಅನುಗ್ರಹ ಮಾಡುವಂತ ಶ್ರೀ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳ್ ಅವರು ಶ್ರೀ ಬಾಲಮಂಜುನಾಥ ಸ್ವಾಮೀಜಿಯವರಿಗೆ ದೀಕ್ಷೆಯನ್ನು ಅನುಗ್ರಹಿಸಿ ಅವರಿಗೆ ಶ್ರೀ ವಿದ್ಯಾನಂದ ಸ್ವಾಮಿಗಳು ಎಂಬ ನೂತನ ನಾಮಾಂಕವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಜಗದ್ಗುರುಗಳು ಶ್ರೀ ಚಂದ್ರಮೌಳೇಶ್ವರ ಶಾರದಾ ಅಮ್ಮನವರ ಪ್ರಸಾದವಾಗಿ ಸ್ಫಟಿಕ ಮಾಲೆಯನ್ನ ಶ್ರೀ ವಿದ್ಯಾನಂದ ಸ್ವಾಮಿಗಳಿಗೆ ಪ್ರದಾನ ಮಾಡಿ ಧರ್ಮ ಮಾರ್ಗ, ತಪಸ್ಸು ಹಾಗೂ ಲೋಕ ಕಲ್ಯಾಣದ ಕುರಿತು ವಿಶೇಷ ಅನುಗ್ರಹ ಸಂದೇಶವನ್ನ ನೀಡಿದರು. ಇವತ್ತಿನ ದಿವಸ ಶ್ರೀ ವಿದ್ಯಾನಂದ ಅನ್ನುವಂತಹ ಹೆಸರನ್ನು ನಿಮಗೆ ನೀಡ್ತಾ ಇದ್ದೇವೆ. ಹಾಗೂ ಇವತ್ತಿಂದ ಶ್ರೀ ವಿದ್ಯಾನಂದ ಸ್ವಾಮಿಗಳು ಅನ್ನುವಂತಹ ಹೆಸರಿನಲ್ಲಿ ಪುನಃ ನಿಮ್ಮ ಸೇವೆ, ಅಮ್ಮನವರಿಗೆ ನಿಮ್ಮ ಸೇವೆ ಅದೆಲ್ಲ ಇವತ್ತಿನ ದಿವಸದಿಂದ ವಿಶೇಷವಾಗಿ ನಡೆಯಿತು. ಮತ್ತು ಅಲ್ಲಿರುವಂತಹ ಅಮ್ಮನವರು ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರೇ ಆದ್ದರಿಂದ ಆ ಅಮ್ಮನವರ ಒಂದು ಹೆಸರನ್ನೇ ಸೇರಿಸಿ ಅದಕ್ಕೆ ಆನಂದ ಅನ್ನೋ ಪದವನ್ನು ಸೇರಿಸುವ ಕ್ರಮ ಅದು ಹಿಂದಿನಿಂದಲೂ ಬಂದಿದೆ. ಈ ಥರ ನಾವು ಕೊಡುವಂತಹ ಹೆಸರುಗಳಲ್ಲಿ ಈ ಥರ ಹೇಳುವಂಥದ್ದು. ಈ ಉಪಾಸನೆ ಮಾಡುವಂಥವರಿಗೂ ಸನ್ಯಾಸಿಗಳಿಗೂ ಮತ್ತು ಅಮ್ಮನವರ ಉಪಾಸನೆ, ಶಿವನ ಉಪಾಸನೆ ಮಾಡುವವರು ಇತ್ಯಾದಿಗಳಿಗೆಲ್ಲ ದೇವರ ಉಪಾಸನೆಗೆ ಅಂತ ಪ್ರತ್ಯೇಕವಾಗಿ ಹೆಸರುಗಳಿರುತ್ತೆ. ಆಮೇಲೆ ಜನ್ಮತಃ ಇರುವಂತಹ ಹೆಸರುಗಳು ಕೆಲವು, ಜನ್ಮತಃ ಮಾಮೂಲಿಯಾಗಿ ಒಂದೊಂದು ಹೆಸರನ್ನು ಇಡುವುದಿರುತ್ತೆ. ವಿಶೇಷವಾಗಿ ಉಪಾಸನೆ ಇತ್ಯಾದಿಗಳನ್ನೆಲ್ಲ ಮಾಡುವವರಿಗೆ ಆ ಒಂದು ದೀಕ್ಷೆ, ಆ ದೀಕ್ಷೆಯ ಜೊತೆಗೆ ಒಂದು ನಾಮವನ್ನು ಕೊಡುವುದು ಇರುತ್ತೆ. ಅದರಲ್ಲಿ ಶಿವ ದೀಕ್ಷೆ, ಅಮ್ಮನವರ ದೀಕ್ಷೆ, ಹೀಗೆಲ್ಲ ಒಂದೊಂದು ದೀಕ್ಷೆಗೂ ಕೊಡುವಂತಹ ಹೆಸರಿರುತ್ತೆ. ಅದರಲ್ಲಿ ಈಗ ವಿಶೇಷವಾಗಿ ಅಮ್ಮನವರ ಸಂಕಲ್ಪ, ಅಮ್ಮನವರ ಅನುಗ್ರಹದಿಂದಲೇ ಅಲ್ಲಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಸೇವೆ ಮಾಡ್ತಿದ್ದೀರಿ. ಆದ್ದರಿಂದ ಅಮ್ಮನವರಿಗೆ ಆ ಅಮ್ಮನವರ ಪ್ರೀತಿಕರವಾಗಿ ಅಮ್ಮನವರ ಹೆಸರನ್ನು ಸೇರಿಸಿ ಅಮ್ಮನವರ ಹೆಸರಿನಿಂದಲೇ ಶ್ರೀ ವಿದ್ಯಾನಂದ ಅನ್ನುವಂತಹ ಹೆಸರನ್ನು ನೋಡಿ. ಆ ಹೆಸರಿನಿಂದಲೇ ಇನ್ನಷ್ಟು ವಿಶೇಷವಾದ ಅಮ್ಮನವರ ಒಂದು ವಿಶೇಷವಾದ ಸೇವೆ. ಶೃಂಗೇರಿಯ ಪವಿತ್ರ ಸನ್ನಿಧಿಯಲ್ಲಿ ಜರುಗಿದ ಈ ದೀಕ್ಷಾ ಹಾಗೂ ನಾಮಕರಣ ಮಹೋತ್ಸವವು ಕೆಜಿ ದೇವಪಟ್ಟಣದ ಶ್ರೀ ವಿದ್ಯಾಚೌಡೇಶ್ವರಿ ಕ್ಷೇತ್ರದ ಇತಿಹಾಸದಲ್ಲಿ ಸ್ಮರಣೀಯ ಕ್ಷಣವಾಗಿ ಭಕ್ತರಲ್ಲಿ ಸಂತಸ ಮೂಡಿಸಿದೆ.